ಯಾವ ಸಂದರ್ಭದೊಳಗ ಗುರು ಯಾವ ರೂಪದೊಳಗೆ ಬರ್ತಾನದ ಹೇಳಕ್ ಆಗಂಗಿಲ್ಲ. ಪಾಠಶಾಲೆನಾಗ ಕಲಿಯಾಕ ಬರೋಣ ನಾವು ತಂದೆ ತಾಯಿ ನೆನೆಸ ಎಷ್ಟು ತ್ರಾಸ ಆಗಿದ್ಲ, ಈಗ ಅಷ್ಟ ತ್ರಾಸ ಗುರುಗಳು ಬಿಟ್ಟು ಹೋಗೋಣ ಅತಿಥಿ. ಎಲ್ಲರೂ ಒಮ್ಮೆ ಗುರುಪೂರ್ಣಿಮಕ್ಕೆ ಎಲ್ರಿಗೆ ಬರ್ರಿ. ಗುರುವಿಗೆ ತನ್ನವನ್ನು ಅರ್ಪಿಸಿ, ಗುರುವಿಗೆ ಭಾವವನ್ನು ವ್ಯಕ್ತಿ, ಗುರುವಿನ ಭಕ್ತಿ ವ್ಯಕ್ತಿ, ಆ ಗುರುವಿನ ಸಾಕ್ಷಾತ್ಕಾರ ಮಾಡ್ಕೋಬೇಕಂತ ತಮ್ಮಲ್ಲೇನೇ ಇರುವಂಥ ವಿದ್ಯೆಯನ್ನು ದಾರಿ ಎರೆದು ವಿದ್ಯಾರ್ಥಿಗಳನ್ನು ವಿದ್ಯಾವಂತರಂಗ ಮಾಡಿ ಆ ವಿದ್ಯಾರ್ಥಿಗಳಿಂದ ಈ ಜಗತ್ತನ್ನು ಬೆಳಗಿ ಆ ಬೆಳಗಿರುವಂಥ ವಿದ್ಯಾರ್ಥಿಗಳಿಗೆ ಯಾರು ವಿದ್ಯಾಭ್ಯಾಸ ನೀಡ್ಯಾರು ಅಂತ ಕೇಳಿದ್ರೆ ಶ್ರೀಶೈಲ್ ಗುರೂಜಿ ಅವರು ಅಂತ ಹೇಳಿ ತಾವೆಲ್ಲ ಹೆಮ್ಮೆಯಿಂದ ಹೇಳ್ತಿದ್ದೀರಿ. ಆದ್ರೂ ಅಂತ ಗುಂಡ್ಕಲ್ನಲ್ಲಿ ಹತ್ತಿದ್ದೆ ಶುದ್ಧ ಮಾಡ್ಬೇಕಾದ್ರೆ ಭಾಳ ಕಷ್ಟ ಐತಿ ಗುರುವಿಗೆ. ಅದೇ ಪ್ರಕಾರ ಅದನ್ನ ಕೇಳ್ಕೊಂಡು ಮಾಡಿದಲ್ಲ, ಅದೇ ಎಲ್ಲ ಗುರುಗಳಿಗೆ ನನ್ನ. ನಾವು ಇಂಗ್ಲೀಷ್ ಮೀಡಿಯಮ್ ಕಲಿಸಿದ್ದೀವಿ, ಅವ ಕಲಿತಾನೋ ಇಲ್ಲೋ ಅಂತ ಅಂದಿದ್ದೀವಿ. ಏನೋ ಇವತ್ತು 3 ವರ್ಷ ಉಳಿದು ಕಲಿತು ಭಾಳ ಶಾಣೆ ಆಗಿ ಹೊಂಟಾನ. ಇವತ್ತು ಒಂದು ಕರ್ಕೊಂಡು ಹೊಂಟೇನಿ ಅನ್ನೋದು ಒಂದು ನನಗೆ ಭಾಳ ಧೈರ್ಯ ಹೊಂಟದ. हंगा कन्नड बरोला ना मराठी ओळख माताडतीन. मी इथं येऊन 3 वर्ष झालो. म्हणजे मला इथं यायच्या आधी इथं काय माहीत नव्हतं. आधी मी इकडं आमच्या गावामध्ये शिबिरला होतो. ನಾವು ಊರಾಗ ಏನು ಮಾಡ್ತಿದ್ದೋ ನಮಗೂ ಗೊತ್ತಿಲ್ಲ. ನಮ್ಮ ಕ್ಯಾಂಟೇನ ನಮ್ಮ ಹಂಗೇನ ಊರಾಗ ಇಲ್ಲಿ ಒಂದು ಬಳಕೆ ಹೆಂಗೆ ಏನಾಯ್ತು ಗೊತ್ತಾಗಿರಲ್ಲ. ನಾನು ಬರೋಕ್ಕಿಂತ ಮೊದಲು ಬರೀ ನನ್ನ ಕಾಲೇಜು ಮತ್ತು ಶಾಲೆನೇ ನನಗೆ ದೊಡ್ಡ ಪ್ರಪಂಚ ಆಗಿತ್ತು. ನನಗೆ ಮತ್ತು ಅದು ಬಿಟ್ಟು ನನಗೆ ಯಾವ್ದು ಬರ್ತಿರ್ಲಿಲ್ಲ. ಅದಕ್ಕೆ ನಮ್ಮ ತಂದೆಯವರು ಹೇಳಿದರು, ಇದೆಲ್ಲ ಲಾಸ್ಟಪ್ಪ, ಡಿಗ್ರಿ ಮುಗಿಸಿದೆಯಾ, ಡಿಗ್ರಿ ಸಾಕು, ಇನ್ನು ಮುಂದೆ ಅದನ್ನಷ್ಟು ಕಲಿಯಪ್ಪ, ನಮ್ಮ ಧರ್ಮ ಬಿಡಬಾರ್ದು ಅಂಥೇಳಿ, ನಮ್ಮ ಧರ್ಮನ ಕಾಪಾಡಬೇಕಪ್ಪ ಅಂಥೇಳಿ ಅದಕ್ಕೆ ಅವರು 1 ತಿಂಗಳು ಶಿಬಿರಕ್ಕೆ ಹಚ್ಚಿದ್ರು. ನಿಮ್ಮ ಬಾಳಿಗೆ ನಮ್ಮ ಗುರುಜಿಯ ರೂಪದಲ್ಲಿ ಮಹಾದೇವನು ಪ್ರತ್ಯಕ್ಷವಾಗಿ ಬಂದಿದ್ದಾನೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಮಠದಲ್ಲಿ ಎಲ್ಲರೂ ಅಣ್ಣ ತಮ್ಮ ಥರ ಇದ್ದು ಒಳ್ಳೆಯ ಅಭ್ಯಾಸ ಕಲಿತು ಗುರುಜಿ ಹೇಳಿದ ಮಾತಿಗೆ ಚಂದ ಕೇಳಿ ವಿದ್ಯೆ ಕಲಿತು. ನೀವೆಲ್ಲರೂ ಇಲ್ಲಿ 1 ತಿಂಗಳದ ವಿದ್ಯಾರ್ಥಿಗಳು ಮತ್ತು 3 ವರ್ಷದ್ದು 4 ವರ್ಷದ್ದು ವಿದ್ಯಾರ್ಥಿಗಳು ಇರಬೇಕು. ಆದ್ರೆ ನಾ ಇಲ್ಲಿ ಖಾಯಮ ವಿದ್ಯಾರ್ಥಿ ಇದ್ದೇನು ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ನಾನೇ ಒಂದೇ ಒಬ್ಬೊಮ್ಮೆ ಹೋಗಿ ಗೃಹ ಪ್ರವೇಶ ಮಾಡಿ ಬರ್ಬೋದು ಅಂತ ಈಗ ನನ್ನ ಮನೆಗೆ ಅಷ್ಟು ಕೆಪಾಸಿಟಿ ಐತಿ. ಶಾಲೆಗೂ ನೆಟ್ ಕಲ್ದಿಲ್ಲ, ಬರೀ ಹೊಲ ಮನೆ ಇದನ್ನ ಮಾಡ್ತಿದ್ರು. ನಮ್ಮ ಅಪ್ಪಾಜಿರು ಹೋರಾಟ ಮಾಡ್ತಿರು. ನಮ್ಮ ಅಪ್ಪಾರ ಒಂದು ಮಾತಂದ್ರೆ, ನಾವು ಈ ಜಂಗಮದ ಕುಟುಂಬದಾಗ ಹುಟ್ಟಿ ಬಂದೇವಂದ್ರೆ ಅದು ನಮ್ಮ 7 ಜನ್ಮದ ಪುಣ್ಯ. ಆದರೆ ನಾವು ಈಗ ಹೆಂಗೆ ಇರ್ಬೇಕಂದ್ರೆ ಸ್ವಲ್ಪ ಸ್ವಾಮಿಗಳಂಗಿರ್ಬೇಕು. ಹಂಗಾದ ಕಾರಣ ನಮ್ಗೆ ಇಲ್ಲಿ ಆಚಾರ ವಿಚಾರನ ಭಾಳ ಮೇನ್ ಬೇಕು. ಅದಕ್ಕೆ ನೀ ಸ್ವಾಮಿಗಳಿಗೆ ಮಂತ್ರಾಲಯ ಕಲಿತು ಬಾಪ, ಊರಾರಿಕೆ ಮಾಡಕ್ಕೆ ತಂದ್ರೆ ಮನ್ಯಾಗ ಇರು. ಆದ್ರೆ ಇದೇ ಇಲ್ಲಿ ಹುಡುಗರೆಲ್ಲ ಹೇಳಿದ್ರಿ, ನಾನು ಕರ್ಕೊಂಬಂದ ನಮ್ಮ ಅಪ್ಪ ಇಟ್ಟಾನು ನಮ್ಮ ಅವ್ವ ಇಟ್ಟಾಳು ಅಂತ. ಆದ್ರೆ ಒಂದಿಟ್ಟು ಕಲಿಬೇಕಾರೆ ನಾನು ಏನು ಕಳಿಸಿಟ್ರಿಲ್ಲ.